ಮೆಡಿಕಲ್ ಟೆಸ್ಟ್ ಮುಗಿಸಿ ಈಗ ದರ್ಶನ್ ಗ್ಯಾಂಗ್ ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್, ಪ್ರದೋಷ್, ವಿನಯ್ನನ್ನ ಈಗ ಕರ್ಕೊಂಡು ಪೊಲೀಸರು ಹೋಗ್ತಾ ಇದ್ದಾರೆ. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಹೊರಟಿದ್ದಾರೆ. ದರ್ಶನ್ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ದರ್ಶನ್, ಪ್ರದೋಷ್ ಮತ್ತು ವಿನಯ್ ಪ್ರಮುಖ ಆರೋಪಿಗಳು. ಸೊ ಹಾಗಾಗಿ ಮೆಡಿಕಲ್ ಟೆಸ್ಟ್ ಈಗ ಮುಗಿದಿದೆ. ಯಾತಕ್ಕೋಸ್ಕರ ಇವತ್ತು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದ್ರು, ಏನಿತ್ತು ಸ್ಪೆಷಲಿ ದರ್ಶನ್ ಮತ್ತು ಪ್ರದೋಷ್ ಅವ್ರನ್ನ ಮತ್ತೆ ವಿನಯ್ ಅವ್ರನ್ನ ಕರ್ಕೊಂಡು ಹೋಗಿದ್ದು ಯಾಕೆ? ಅಲ್ಲಿ ನೋಡ್ತಾ ಇದ್ದೀರಾ, ಪ್ರದೋಷ್ ಮತ್ತು ವಿನಯ್ ಮತ್ತು ದರ್ಶನ್ ಈ ಮೂವರನ್ನ ಮಾತ್ರ ಇವತ್ತು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿತ್ತು. ಇದು ಯಾಕೆ ಏನು ಅನ್ನುವಂಥದ್ದು, ಒಂದು ಕಡೆಗೆ ಡ್ರಗ್ಸ್ ಸೇವನೆ ಮಾಡಿದ್ರಾ ಅನ್ನುವಂಥದ್ದಿತ್ತು. ಸೊ ಹಾಗಾಗಿ ಅದರ ವಿಚಾರದಲ್ಲಿ ಏನಾದರೂ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗಿದ್ರಾ, ಅಥವಾ ಇನ್ನೇನಾದರೂ ಪ್ರಮುಖವಾಗಿರುವಂಥ ಸಾಕ್ಷ್ಯ ಸಿಕ್ಕಿತ್ತಾ, ಅದಕ್ಕೇನಾದರೂ ಮೆಡಿಕಲ್ ಟೆಸ್ಟ್ನ ಅಗತ್ಯತೆ ಇತ್ತಾ, ಇವೆಲ್ಲವೂ ಕೂಡ ಪ್ರಮುಖವಾಗಿದ್ದು. ಹಾಗಾಗಿನೇ ಇವತ್ತಿನ ಮೆಡಿಕಲ್ ಟೆಸ್ಟ್ ಬಹಳ ಇಂಪಾರ್ಟೆಂಟು. ಜೊತೆಗೆ ನಾಳೆಗೆ ಅವ್ರದ್ದು ಕಸ್ಟಡಿ ಕೂಡ ಮುಗಿಯುತ್ತೆ. ನಾಳೆ ಮತ್ತೆ ಕೋರ್ಟಿಗೆ ಹಾಜರುಪಡಿಸಬೇಕಾಗತ್ತೆ. ನಾಳೆ ಮತ್ತೆ ಅವ್ರನ್ನ ಕಸ್ಟಡಿಗೆ ಪಡ್ಕೊಳ್ತಾರಾ ಅಥವಾ ನ್ಯಾಯ ಬಂಧನಕ್ಕೆ ಕೊಡ್ತಾರಾ ನೋಡಬೇಕು, ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರಾ ಅಂತ ಹೇಳಿ. ಸೊ ಹಾಗಾಗಿ ಈಗ ಮೆಡಿಕಲ್ ಟೆಸ್ಟ್ ಮೂವರದ್ದು ಆಗಿದೆ. ಯಾಕೆ ಪರ್ಟಿಕ್ಯುಲರ್ ಆಗಿ ಮೂವರನ್ನೇ ಕರ್ಕೊಂಡು ಹೋದ್ರು, ಪ್ರದೋಷ್, ವಿನಯ್ ಮತ್ತು ದರ್ಶನ್? ಕಾರಣ ನಿನ್ನೆ ಹಲವು ಹೇಳಿಕೆಗಳನ್ನು ಪಡ್ಕೊಂಡ್ರು, ಇವತ್ತು ಕೂಡ ಹಲವರ ಹೇಳಿಕೆಗಳನ್ನು ಪಡ್ಕೊಂಡ್ರು, ಹಲವರನ್ನ ಕರೆದು ಸಾಕ್ಷಿಗಳನ್ನಾಗಿ ಕನ್ಸಿಡರ್ ಮಾಡಿಕೊಂಡ್ರು. ಅದರ ಬೆನ್ನಲ್ಲೇ ಇವರ ಮೂವರನ್ನ ಮಾತ್ರ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟನ್ನು ಕರ್ಕೊಂಡು ಹೋಗಿದ್ರು. ಯಾಕೆ ಬಹಳ ಇಂಪಾರ್ಟೆಂಟು. ಎಲ್ಲರನ್ನೂ ಕರ್ಕೊಂಡೋದ್ರೆ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ಲೇಬೇಕು. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಎಲ್ಲರದ್ದು ಮೆಡಿಕಲ್ ಟೆಸ್ಟ್ ಆಗಬೇಕು. ಪರ್ಟಿಕ್ಯುಲರ್ ಮೂರೇ ಜನರದ್ದು ಯಾಕೆ, ಮೂವರನ್ನ ಮಾತ್ರ ಯಾಕೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ್ದಾರೆ, ಅದು ಬಹಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಹಿಂಟ್ ಪೊಲೀಸರಿಗೆ ಸಿಕ್ಕಿರುತ್ತೆ, ಆ ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಂಡಂಗಿದೆ.